ಮೊದಲಾಗಿ ರವಿಚೇತನ್ ಹೇಗೆ ಅನ್ನೋದು ಮಾತಾಡ್ತೀನಿ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಶ್ರವಣ್ ಸರ್. ಯಾಕಂದರೆ ಬಿಡ್ಲಿಲ್ಲ ನನ್ನ ಹಿಂದೆ ಬಿದ್ದು, ನೀವು ನನ್ನ ಸೀರಿಯಲ್ ಮಾಡೇ ಮಾಡ್ತೀರ, ಅಷ್ಟೇ ಇರ್ತೀರ ನನ್ನ ಸೀರಿಯಲ್ ಅಂತ ಹೇಳಿ ಆವಾಜ್ ಹಾಕಿ ಹೋಗಿದವರು, ಬಿಡಲಿಲ್ಲ ಅವರು. ಅದೊಂದು. ಹಾಗೆ ಮಾದೇವ್ ಸರ್ ಕೂಡ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಕಲರ್ಸ್ ಕನ್ನಡ ಆಲ್ಸೋ. ಸೊ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ, ರವಿಚೇತನ್ ಯಾಕೆ ಸಿನಿಮಾಯಿಂದ ಸೀರಿಯಲ್ ಬಂದರು ಅಂತ. ಬಟ್ ಸೀರಿಯಲಿಂದನೇ ನಾನು ಸಿನಿಮಾ ಹೋಗಿದ್ದು. ನಡೆದು ಬಂದ ದಾರಿನ ಯಾವತ್ತೂ ಮರೆಯೋಂಗಿಲ್ಲ. ಅದರಿಂದನೇ ನಾವು ಬದುಕಿರೋದು, ಊಟ ಮಾಡ್ತಿರೋದು. ಹೀಗಾಗಿ ಸೀರಿಯಲ್ ಮಾಡ್ತಾ ಮಾಡ್ತಾ ಯಾಕೆ ಸೀರಿಯಲ್ ಬಿಟ್ಟೆ 20-25 ವರ್ಷ ಹಿಂದೆ ಅಂತಂದರೆ, ಸಿನಿಮಾ ಬಂದಾಗ ನನಗೆ ಡೇಟ್ಸ್ ಅಡ್ಜಸ್ಟ್ ಮಾಡ್ತಾ ಇರಲಿಲ್ಲ. ಅವಾಗ ಬಿಡ್ತಿರ್ಲಿಲ್ಲ. ಸಿನಿಮಾ ಎಷ್ಟೋ ಮಿಸ್ ಆಗ್ತಾ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇತ್ತು. ಇಲ್ಲ, ಯಾಕೆಂದ್ರೆ ಸಿನಿಮಾ ಅಂತ ನಾವು ಅವಾಗ ಬಂದವರು, ಅವಾಗ ಯಂಗ್ ಬ್ಲಡ್, ರೋಷ ಜಾಸ್ತಿ, ಅವಾಗ ಕೋಪ ಜಾಸ್ತಿ. ಹೀಗಿದ್ದಾಗ ಒಂದು ಯಾವ ವಿಲನ್ ಆ್ಯಕ್ಚುಲಿ ನಾನು ಸಿನಿಮಾ ಬಂದಿದ್ರೆ ವಿಲನ್ ಆಗ್ಲಿಕ್ಕೆ, ಹೀರೋ ಆಗ್ಲಿಕ್ಕಲ್ಲ. ನೀವೆಲ್ಲ ಸಿನಿಮಾಗಳು ನೋಡಿದಿರಿ. ಸೊ ಹೀಗಾಗಿ ಸಿನಿಮಾ ಮಾಡ್ತಾ 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 ಸೀರಿಯಲ್ ನಾನು ಬಿಟ್ಟೆ. ಆಯಿತು, ಒಂದು 25 ವರ್ಷ ಆಯಿತು, 300 ಸಿನಿಮಾ ಆಯಿತು, ಅಪ್ ಟು ದಿಸ್ ಕಾಟೇರ. ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾ ಇತ್ತು. ವಯಸ್ಸಾಯಿತು, ಎಲ್ಲ ಹೀರೋ ಮಾಡ್ತಾರೆ ಈಗ. ಸೊ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದಾಗ, ಇದು ಹಿಂದೆ ಸುಮಾರು ಸೀರಿಯಲ್ ಆಫರ್ಸ್ ಬರ್ತಾ ಇತ್ತು. ನಾನು ನೋಡೋಣ ಮಾಡೋಣ ಅಂತ ಇದ್ದೆ. ಬಟ್ ಶ್ರವಣ್ ಸರ್ ಬಂದು ಕತೆ ಹೇಳಿದ್ರು, ತುಂಬ ಇಷ್ಟ ಆಯಿತು. ಮೇಜರ್ ಪಾತ್ರ. ನನಗೂ ಎಲ್ಲೋ ಒಂದು ಕಮ್ ಬ್ಯಾಕಿಗೆ ನೋಡ್ತಾ ಇದ್ದೆ, ಏನು ಮಾಡೋದು ಅಂತೇಳಿ. ಆಸ್ ಅ ರೈಟ್ ಟೈಮ್, ಕರೆಕ್ಟ್ ಟೈಮ್, ಏನೋ ದೇವರೇ ಕಳಿಸಿದ್ರು ಅನ್ಸುತ್ತೆ ಶ್ರವಣ್ ಸರ್. ಹಿ ಮೇಡ್ ಅ ಡಿಸಿಷನ್. ಸೊ ಆಯಿತು, ಮಾಡೋಣ ಅಂತ. ಸೊ ದಟ್ ಈಸ್ ವಾಟ್ ಈ ರವಿಚೇತನ್ ಅಲ್ಲಿಂದ ಸೀರಿಯಲ್ ಬಂದಿದ್ದು. ಈಗ ಸೂರ್ಯಕಾಂತ್ ಅನ್ನೊಂದು ಪಾತ್ರಕ್ಕೆ ನೀವು ನೋಡಿದಿರ ಕ್ರೋಮೋಸು. ಇದರಲ್ಲೂ ಅಷ್ಟೇ, ಜಗಳ ಗಂಟ, ಕೋಪಿಷ್ಟ, ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಿರ್ತಾನೆ. ಅದು ಒಂದು ಇನ್ಸಿಡೆಂಟಿಂದ ನನಗೆ ಕೋಪ ಇರುತ್ತೆ ಅಷ್ಟೇ. ಬಟ್ ಒರಿಜಿನಲ್ ನನ್ನ ಲೈಫಲ್ಲಿ ನನಗೆ ಒಬ್ಬನೇ ಮಗ. ಬಟ್ ಇಲ್ಲಿ ಒಂದು ಹೆಣ್ಮಗುನ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ಹೆಣ್ಮಗು ಅಂತ ಬಂದಾಗ ಭಾಳ ಸಾಫ್ಟ್ ಆಗ್ತಾನೆ ಈ ಒಂದು ಪಾತ್ರ. ಅದೇ ಥರ ವೈಲೆಂಟ್ ಆಗ್ತಾನೆ ಯಾವಾಗ ಅರವಿಂದ್, ಅಂದರೆ ನಂದಕುಮಾರ್ ನೋಡಿದ ತಕ್ಷಣ ವೈಲೆಂಟ್ ಆಗ್ತೀವಿ. ಅದು ನಿಮ್ಮ ಸ್ಕ್ರೀನಲ್ಲಿ ಗೊತ್ತಾಗತ್ತೆ. ಸೊ ಇಬ್ಬರು ಜಗಳ, ಬರೀ ಜಗಳ ನಮ್ಮ ಇಬ್ಬರದು. ಬಟ್ ಅದು ಹಿಂದೆನೂ ಭಾಳ ಪ್ರೀತಿ ಅವೆಲ್ಲ ಇದಾವೆ. ಅದನ್ನ ಈಗ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಅವರು ಹೇಳಿದ್ದಾರೆ, ಡೈರೆಕ್ಟ್ರು ನಿಮಗೆಲ್ಲ ಹೇಳಿದ್ದಾರೆ. ಸೊ ಇಡೀ ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂಥ ಪಾತ್ರ. ಆ್ಯಂಡ್ ಎಂಜಾಯ್ ಜೊತೆಗೆ ಇನ್ಫಾರ್ಮೇಶನ್ಸ್ ಕೊಡುವಂಥ, ಅಂದರೆ ಒಂದು ಫ್ಯಾಮಿಲಿ ಹೇಗಿರಬೇಕು, ಹೇಗೆ ಸಂಬಂಧ ಹೇಗಿರಬೇಕು ಅನ್ನೋದು ಈ ಒಂದು ಆ ಒಂದು ಕಿತ್ತಾಟದಲ್ಲಿ ಹೇಳ್ಕೊಡ್ತೀವಿ. ಸಿ ದಟ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ನಂದ ಗೋಕುಲ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ದಯವಿಟ್ಟು ಇದನ್ನು ಪ್ರಚಾರ ಮಾಡಿ. ಅಫ್ಕೋರ್ಸ್ ಕಲರ್ಸ್ ಅವ್ರು ಮಾಡ್ತಾನೆ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸಪೋರ್ಟು ನಮ್ಗೆ ಬೇಕು. ತುಂಬ ಒಳ್ಳೆ ಸೀರಿಯಲ್ ಆಗೋದಿದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.